ಒಂದು ಮನೆಯಲ್ಲಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೀಟರ್, ಗೀಸರ್, ಇಂಡಕ್ಷನ್ ಸ್ಟವ್ ಈ ತರ ಇರ್ತದೆ. ಇನ್ನೊಂದು ಮನೆಯಲ್ಲಿ ಸ್ಪೀಕರ್ಸ್, ಲೈಟ್ಸ್ ಈ ತರ ಇರ್ತದೆ. ಟೋಟಲ್ ಇದ್ರ ಅರ್ಥ ಏನು ಅಂದ್ರೆ, ಒಂದು ಮನೆಯಲ್ಲಿ ಹೆವಿ ಎಲೆಕ್ಟ್ರಾನಿಕ್ ಕರೆಂಟ್ ಕನ್ಸಂಪ್ಷನ್, ಇನ್ನೊಂದು ಮನೆಯಲ್ಲಿ ಲೋ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಐಟಮ್ಸ್ ಇರ್ತದೆ. ಈಗ ಎರಡೂ ಮನೆಯಿಂದ ಸೇರಿಸಿ 1 ಮೀಟರ್ ಆದ್ರೆ ಒಂದು ಮನೆಯಿಂದ ಜಾಸ್ತಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಆಗ್ತಾ ಇದೆ, ಇನ್ನೊಂದು ಮನೆಯಿಂದ ಲೋ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಆಗ್ತಾ ಇದೆ. ಆದ್ರೆ ಎರಡೂ ಮನೆಯವರು ಕೂಡ ಶೇರ್ ಮೀಟರ್ ಇರೋದ್ರಿಂದ ಅರ್ಧ ಅರ್ಧ ಪೇ ಮಾಡ್ಬೇಕಾಗ್ತದೆ. ಪ್ರತಿ ತಿಂಗಳು ಈ ವಿಚಾರವಾಗಿ ಜಗಳ ಆಗ್ತಾ ಇರುತ್ತೆ, ಈ ವಿಚಾರವಾಗಿ ಮನಸ್ತಾಪಗಳಾಗ್ತಾ ಇರ್ತದೆ. ಇದನ್ನ ನೀವು ತಪ್ಪಿಸ್ಕೊಳ್ಬೇಕು ಅಂತ ಆದ್ರೆ ಮನೆ ಓನರ್ ಹತ್ರ ಸಪರೇಟ್ ಮೀಟರ್ ಡಿಮ್ಯಾಂಡ್ ಮಾಡೋದೇ ಬೆಸ್ಟ್. ಇದರಿಂದ ನಿಮಗೆ ಮನಸ್ಸಿಗೆ ತುಂಬಾ ತೃಪ್ತಿ ಸಿಗುತ್ತೆ. ನೀವು ಎಷ್ಟು ಖರ್ಚು ಮಾಡ್ತೀರಾ ಅಷ್ಟು ನೀವು ಪೇ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಇನ್ನೊಬ್ರು ಯಾರೋ ಖರ್ಚು ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ನೀವು ಪೇ ಮಾಡ್ಬೇಕಾಗ್ತದೆ. ಓನರ್ ಹತ್ರ ಸಪರೇಟ್ ಮೀಟರ್ ಹಾಕ್ಸ್ಕೊಡ್ಲಿಕ್ಕೆ ಡಿಮ್ಯಾಂಡ್ ಮಾಡಿ, ಅದಿದ್ರೆ ಬೇರೆ ಮನೆ ನೋಡಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಹಿಡನ್ ಚಾರ್ಜಸ್ ಏನು, ಹಿಡನ್ ಬಿಲ್ಗಳೇನು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ನಮ್ಮ 1951 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಎಲ್ಲ ಅಪ್ಡೇಟ್ಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರ್ತದೆ. ನೀವು ಚೆನ್ನಾಗಿದ್ರೆ ಸಾಕಾ? ನಿಮ್ಮ ಕಾರು ಸ್ಕೂಟರ್ ಚೆನ್ನಾಗಿರೋದು ಬೇಡವಾ? ಅದಕ್ಕೂ ಇನ್ಶೂರೆನ್ಸ್ ಬೇಕಲ್ಲ? ಅದು ಕೂಡ ಜಸ್ಟ್ 5 ಮಿನಿಟ್ಸ್ ನಲ್ಲೇ ಬೇಕು ತಾನೇ? ನೀವು ಭಾರತದ ಯಾವುದೇ ಮೂಲೆಯಲ್ಲಿದ್ರು ಜಸ್ಟ್ 5 ಮಿನಿಟ್ಸ್ ನಲ್ಲೇ ಇನ್ಶೂರೆನ್ಸ್ ಪಾಲಿಸಿ ಹ್ಯಾಂಡ್ ಓವರ್ ಮಾಡ್ತೀವಿ. ಜಸ್ಟ್ 9739011951 ಗೆ ವಾಟ್ಸಪ್ ಮಾಡಿ, ಇವತ್ತೇ ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸಿ.